ಆಲೆಟ್ಟಿಯ ಒಂದು ರಸ್ತೆ ಅಂದರೆ ಸುಳ್ಯದಿಂದ ಆಲೆಟ್ಟಿ ಮೂಲಕ ಬಡ್ಡಡ್ಕವಾಗಿ ಅಂತಾರಾಜ್ಯ ಸಂಪರ್ಕದ ರಸ್ತೆ, ಅಂದರೆ ಪಾಣತ್ತೂರು ಭಾಗಕ್ಕೆ ಹೋಗುವಂಥ ರಸ್ತೆ. ತಾವು ನೋಡ್ತಾ ಇದ್ದೀರಿ, ಇದು ಕೂಡ ಕೇರಳ ರಾಜ್ಯ ರಸ್ತೆ ಸಾರಿಗೆ ಸಂಪರ್ಕದ ಒಂದು ಬಸ್ಸು ಕೂಡ ಹೋಗ್ತಾ ಇದೆ ಇಲ್ಲಿ. ಅಂದರೆ ಭಾಳಷ್ಟು ವರ್ಷಗಳಿಂದ ಈ ಒಂದು ರಸ್ತೆ ಹದಗೆಟ್ಟಿದೆ. ಸುಮಾರು ಒಂದು 5 ಕಿಲೋಮೀಟರ್ನಷ್ಟು ನಾರ್ಕೋಡಿಂದ ಬಡ್ಡಡ್ಕ ತನಕ ಈ ಒಂದು ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಸಂಚಾರಕ್ಕೆ ಒಂದು ಅನಾನುಕೂಲವಾಗಿದೆ. ಅಂಥ ರಸ್ತೆಯನ್ನು ಇದೀಗ ನಮಗೆ ಬಂದ ಮಾಹಿತಿ ಪ್ರಕಾರ ಈ ರಸ್ತೆ ಹಿಂದೆ ಜಿಲ್ಲಾ ಪಂಚಾಯತ್ನ ಅಧೀನದಲ್ಲಿತ್ತು, ಇದೀಗ PWDಗೆ ಹ್ಯಾಂಡ್ ಓವರ್ ಆಗಿದೆ. ಸೊ PWDಗೆ ಬಂದ ನಂತರ ಕೂಡ ಈ ರಸ್ತೆ ಇನ್ನೂ ಕೂಡ ದುರಸ್ತಿಯನ್ನು ಕಾಣಲಿಲ್ಲ. ಅಂದರೆ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಬಾಕಿ ಉಳಿದಂಥ ಎಲ್ಲ ಕಡೆಗಳಲ್ಲಿ ಕೂಡ ಭಾಳಷ್ಟು ರಸ್ತೆಗಳು ಅಭಿವೃದ್ಧಿಯಾಗಿದೆ, ಭಾಳಷ್ಟು ರಸ್ತೆಗಳು ಕೂಡ ಸರ್ವಋತು ರಸ್ತೆಯಾಗಿ ಮೇಲ್ದರ್ಜೆಗೇರಿದೆ. ಆದರೆ ಆಲೆಟ್ಟಿ ಗ್ರಾಮ ಅಂದರೆ ಸುಳ್ಯ ತಾಲೂಕಲ್ಲಿ ಅತ್ಯಂತ ದೊಡ್ಡ ಗ್ರಾಮವಾಗಿರ್ತಕ್ಕಂಥ ಆಲೆಟ್ಟಿ ಗ್ರಾಮದ ಈ ಒಂದು ಪ್ರಮುಖ ರಸ್ತೆ, ಅಂತಾರಾಜ್ಯ ಸಂಪರ್ಕದ ರಸ್ತೆ, ಇದೊಂದು ಹೆದ್ದಾರಿಯಾಗಿರುವಂಥ ರಸ್ತೆ, ಈ ರಸ್ತೆ ಇನ್ನೂ ಕೂಡ ದುರಸ್ತಿ ಭಾಗ್ಯ ಕಾಣಲಿಲ್ಲ ಅನ್ನುವಂಥದ್ದು ನಾವು ನೋಡುವಂಥ ವಿಚಾರ. ಹಾಗಾಗಿ ಬನ್ನಿ, ಇಲ್ಲಿಯ ಸ್ಥಳೀಯರು ಕೂಡ ಈ ಬಗ್ಗೆ ಭಾಳಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಸುಳ್ಯ ಆಲೆಟ್ಟಿ ಬಡ್ಡಡ್ಕ ರಸ್ತೆಯು ಅದರಲ್ಲಿ ನಾರ್ಕೋಡಿನಿಂದ ಬಡ್ಡಡ್ಕ ತನಕದ ಸುಮಾರು 5 ಕಿಲೋಮೀಟರ್ ರಸ್ತೆ ಆರಂಭವಾದಾಗಿಂದ, ಅಂದರೆ ನಾವು ಹುಟ್ಟಿದಾಗಿನಿಂದನೇ ಬಹುಶಃ ಇದಕ್ಕೆ ಒಂದು ಬಾರಿ ಡಾಮರೀಕರಣಗೊಂಡಿದೆ. ಅದರ ನಂತರ ಯಾವುದೇ ರಿಪೇರಿ ಆಗಲಿ ದುರಸ್ತಿ ಡಾಮರೀಕರಣ ಕಂಡು ಬಂದಿಲ್ಲ. ನಾವು ಪ್ರತಿ ಸಲ ಕೇಳಿದಾಗಲೂ ಅದಕ್ಕೆ ತೇಪೆ ಹಚ್ಚುವ ಒಂದು ಕಾರ್ಯಕ್ರಮ ನಡೀತಾ ಇದೆ ಹೊರತು ಇದು ಸಂಪೂರ್ಣವಾಗಿ ಸರ್ವಋತು ರಸ್ತೆಯಾಗಿ ಬದಲಾವಣೆಯಾಗಿ ಒಂದು ನಮಗೆ ಅಭಿವೃದ್ಧಿ ಆಗುವಂಥ ಯಾವುದೇ ಲಕ್ಷಣಗಳು ಕಂಡುಬರುತ್ತಿಲ್ಲ. ಇದು ಮುಖ್ಯವಾಗಿ ಅಂತಾರಾಜ್ಯ ರಸ್ತೆಯಾಗಿದ್ದು ಬಹಳಷ್ಟು ವಾಹನಗಳು ದಿನನಿತ್ಯ ಸಂಚರಿಸುತ್ತಿದೆ. ಇಲ್ಲಿ ಈಗ ಪ್ರತಿನಿತ್ಯ ನಮಗೆ ಸಂಚರಿಸಲು ಬಹಳ ಅನಾನುಕೂಲವಾಗಿದ್ದು, ಈ ರಸ್ತೆಯನ್ನು ಆದಷ್ಟು ಬೇಗ ನಮಗೆ ದುರಸ್ತಿ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಇದು ಶೀಘ್ರವಾಗಿ ದುರಸ್ತಿಯಾಗದೇ ಇದ್ದಲ್ಲಿ ನಾವುಗಳು ಮುಂದಿನ ಎಲ್ಲ ಮತದಾನವನ್ನು ಅಥವಾ ಚುನಾವಣೆಯನ್ನು ಬಹಿಷ್ಕರಿಸುವಂಥ ಒಂದು ವ್ಯವಸ್ಥೆಗೆ ಬರಬೇಕಾಗುವಂಥ ಅನಿವಾರ್ಯತೆ ನಮಗೆ ಕಂಡುಬರ್ತಾ ಇದೆ. ಆದ್ದರಿಂದ ನಮ್ಮ ಬೇಡಿಕೆ ಇಷ್ಟೇ, ಆದಷ್ಟು ಬೇಗ ನಾರ್ಕೋಡಿನಿಂದ ಬಡ್ಡಡ್ಕದ 5 ಕಿಲೋಮೀಟರ್ ರಸ್ತೆಯನ್ನು ದುರಸ್ತಿಗೊಳಿಸಿ ಎಲ್ಲರಿಗೂ ಸಂಚಾರಕ್ಕೆ ಯೋಗ್ಯವಾಗುವಂಥ ರಸ್ತೆಯನ್ನು ಮಾಡಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಬಗ್ಗೆ ಇಲ್ಲಿ ಸ್ಥಳೀಯರಾದಂಥ ನಮ್ಮ ಜೊತೆ ಹರಿಪ್ರಸಾದ್ ಗಬಲ್ಕಜೆ ಇದ್ದಾರೆ, ಒಬ್ಬ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರಾಗಿ ಕೂಡ ಕೆಲಸವನ್ನು ನಿರ್ವಹಿಸಿದರು. ಏನು ಹೇಳ್ತೀರಿ ಸರ್? ಸರ್, ಇದು ತುಂಬ ವರ್ಷದಿಂದ ನನಗೆ ಗೊತ್ತಿದ್ದ ನಂತರ ಈ ರಸ್ತೆ ಬಹಳ ಹದಗೆಟ್ಟಿದೆ. ಇಂಥ ರಸ್ತೆಯನ್ನು ನಾವು ಎಲ್ಲಿ ಇಷ್ಟರ ತನಕ ನೋಡಲೇ ಇಲ್ಲ. ಯಾಕಂದರೆ ಇಲ್ಲಿ ಕೇರಳ ಗಡಿ ಹೋಗುವಂಥ ಒಂದು ರಸ್ತೆ, ಕೇರಳಕ್ಕೆ ಹೋಗುವಂಥ ರಸ್ತೆ, ಅದು ಕೂಡ ಇಲ್ಲಿ ಎಷ್ಟೋ ಬಸ್ಸುಗಳು ಬರ್ತದೆ, ಕೇರಳದ ಬಸ್ಸು. ಆದರೂ ಕೂಡ ಈ ರಸ್ತೆ ಅಗಲೀಕರಣ ಆಗಲಿಲ್ಲ. ಹೊಂಡಗಳಿಂದ ತುಂಬಿ ಎಷ್ಟೋ ಸಲ ಪ್ಯಾಚ್ ವರ್ಕ್ ಏನೋ ಮಾಡಿದ್ದಾರೆ ಜಿಲ್ಲಾ ಪಂಚಾಯತಿಂದ. ಅದನಂತರ PWಗೆ ಆಗಿದೆ ಅಂತೇಳಿ ಹೇಳ್ತಾರೆ ಹೊರತು ಅಲ್ಲದೆ ಯಾವುದೇ ಕಾಮಗಾರಿ ಇಷ್ಟವರೆಗೆ MP ಗಳು ಬಂದರೂ ಕೂಡ ಯಾವುದೇ ರಾಜ್ಯಕ್ಕೆ ಈ ರಸ್ತೆಯನ್ನು ಅಭಿವೃದ್ಧಿ ಆಗಲಿಲ್ಲ. ಶಾಲಾ ಮಕ್ಕಳಿಗೆ ಹೋಗಲಿಕ್ಕೂ ತೊಂದರೆ ಆಗ್ತದೆ. ಈಗ ಎಷ್ಟೋ ಜನ ದಾರಿ ತಪ್ಪಿಸಿ ಇಲ್ಲಿಯಾಗಿ ಹೋಗ್ತಾ ಇದ್ದಾರೆ. ಇಲ್ಲೊಂದು ರಸ್ತೆ ಆಗಿದೆ, ಕಟ್ಟಕ್ಕಲ ಆಗಿ ಆಲೆಟ್ಟಿ ನಾರ್ಕೋಡಿ ಸೇರ್ತದೆ, ಅದರಲ್ಲೇ ಹೋಗ್ತಾರೆ. ಆದಷ್ಟು ಬೇಗ ಈ ರಸ್ತೆಯನ್ನು ಯಾವುದೇ ರಾಜ್ಯಕ್ಕೆ ಮಾಡದೆ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಕೇಳ್ತೇನೆ. ನಮ್ಮ ರೋಡ್ ತುಂಬ ಹಾಳಾಗಿದೆ. ಇಲ್ಲಿಂದ ಅಂದರೆ ಆಲೆಟ್ಟಿಯಿಂದ ಇಲ್ಲಿ ಬಡ್ಡಡ್ಕದವರೆಗೆ ಕೂಡ ತುಂಬ ಹಾಳಾಗಿದೆ. ಅದನ್ನು ಆದಷ್ಟು ಬೇಗ ರಿಪೇರಿ ಮಾಡಿಕೊಡಬೇಕು ಅಂತ ಕೇಳಿದೆ. ನಾನು ಸರಿಸುಮಾರು 5ನೇ ವಿಧಾನಸಭಾ ಓಟ್ ಹಾಕಿದೆ ನಾನು 5 ಬಾರಿ. ನಮ್ಮ ಈ ರೋಡಿನ ಬಗ್ಗೆಯಲ್ಲಿ ಮಾತಾಡೋದಿದ್ದರೆ, ನಾರ್ಕೋಡಿಂದ ಮೊದಲು ಸುಳ್ಯದಿಂದಲೇ ನಾಗಪಟ್ಟಣದಿಂದಲೇ ರೋಡ್ ಕಳಪೆ ಆಗಿತ್ತು. ಅಂತೂ ನಾರ್ಕೋಡಿಂದ ಬಡ್ಡಡ್ಕ ತನಕ ಸರಿಸುಮಾರು ಒಂದು 25 ವರ್ಷದ ನಂತರ ರೋಡ್ ಸಂಪೂರ್ಣವಾಗಿ ಹದಗೆಟ್ಟು ಯಾವಾಗಲೂ ಒಂದು ಬಾರಿ ಇದಕ್ಕೆ ಡಾಮರೀಕರಣ ಆಗಿದೆ. ಅದರ ನಂತರ ನಮ್ಮ ರೋಡು ಹೊಂಡ ಗುಂಡಿಗಳಿಂದಲ್ಲದೆ ಒಂದು ಬಾರಿ ಕೂಡ ಡಾಮರನ್ನು ಸರಿಯಾಗಿ ನೋಡಲಿಲ್ಲ. ನಮ್ಮ ಮಾಜಿ ಶಾಸಕರು ಹಾಗೆ ಸಚಿವರಾಗಿದ್ದ ಅಂಗಾರರವರು ಈ ರಸ್ತೆಯನ್ನು ಮೇಲ್ದರ್ಜೆಗೆ ಏರಿಸಿ ಲೋಕೋಪಯೋಗಿ ಇಲಾಖೆಗೆ ಏರಿಸಿರುತ್ತಾರೆ. ಆದರೆ ಯಾವುದೇ ಅನುದಾನ ಬರಲಿಲ್ಲ ಅಂತ ನಮಗೆ ನಮ್ಮ ಈಗಿನ ಶಾಸಕರು ಕೇಳುವಾಗ ಹೇಳ್ತಾರೆ, ಅನುದಾನದ ಬಿಡುಗಡೆ ಆಗಲಿಲ್ಲ. ಏನಿದ್ರೂ ಕೂಡ ಅವರು ಇತ್ತೀಚೆಗೆ ನಮ್ಮ ಮಾರ್ಚ್ 7ನೇ ತಾರೀಕಿಗೆ ಇದೇ ರಸ್ತೆಯಲ್ಲಿ ನಮ್ಮ ಬಡ್ಡಡ್ಕದ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಅವರ ಇನೋವಾ ಕಾರು ಬರುವ ಕೂಡ ಬಹಳ ಗುಂಡಿಯಲ್ಲಿ ಬಿದ್ದುಕೊಂಡೇ ಬಂದದ್ದು. ಅಂತೂ ಅವರು ಈ ರೋಡಿನ ಬಗ್ಗೆ ಯಾವುದೇ ಮುತುವರ್ಜಿಯನ್ನು ವಹಿಸಿರುವುದಿಲ್ಲ. ಅದರಿಂದಾಗಿ ನಾವು ಈ ಊರಿನ ನಾಗರಿಕರು ರಾಜಕೀಯ ಪಕ್ಷ ಬಿಟ್ಟು ರಹಿತವಾಗಿ ನಾವು ಒಂದು ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ತಯಾರಾಗಬೇಕಾಗಿದೆ.
ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ, ಮತದಾರ. ಯಾವುದೇ ರಾಜಕೀಯ ಪಕ್ಷದ ಅವರು ಈ ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ ಅಥವಾ ಈ ರಸ್ತೆಯನ್ನು ಯಾರು ಸರಿಪಡಿಸ್ತಾರೆ ಅವರ ಜೊತೆ ನಾವಿದ್ದೇವೆ ಅಂತ ಊರಿನವರೆಲ್ಲರೂ ಹೇಳೋದು ನಾವು. ಅದು ಬಿಟ್ಟು ನಮಗೆ ರಾಜಕೀಯವೇ ಮುಖ್ಯವಲ್ಲ. ನಮ್ಮ ಮೂಲಭೂತ ಸೌಕರ್ಯವಾದ ಈ ರಸ್ತೆ, ನೀರು, ವಿದ್ಯುತ್ತು ಇಂಥದನ್ನೆಲ್ಲ ನಾವು ಊರಿಗೆ ಬೇಕಾಗಿ ಇದು ಕೇಳಿಕೊಳ್ಳೋದು. ಇದರಲ್ಲಿ ಮೊದಲನೇದಾಗಿ ನಮ್ಮದು ರಸ್ತೆದು. ಬಾಕಿ ಎಲ್ಲ ಸಾಧಾರಣ ನಮ್ಮ ಊರಿನಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ಒಂದು ಟವರ್ನ ಸಮಸ್ಯೆ ಇತ್ತು, ಅದನ್ನು BSNL ಟವರ್ನ ಸಮಸ್ಯೆಯನ್ನು ನಮ್ಮ ಸಂಸದರು ಇದು ಮಾಡಿ ಇತ್ತೀಚೆಗೆ ಉದ್ಘಾಟನೆ ಆಗಿದೆ, ಅದು ಕಾರ್ಯಪ್ರವೃತ್ತ ಆಗ್ತಾ ಇದೆ. ಈ ರಸ್ತೆಯ ಇದನ್ನು ಬಗ್ಗೆಯಲ್ಲಿ ನಾವು ಊರಿನವರು ಮುಂದಿನ ದಿನಗಳಲ್ಲಿ ಈಗ ಹಲವಾರು ಕಡೆಗಳಲ್ಲಿ ನಾವು ಮತದಾನದ ಬಹಿಷ್ಕಾರದ ಬ್ಯಾನರ್ಗಳನ್ನು ನೋಡಿದ್ದೇವೆ. ಈ ಬಗ್ಗೆ ತಯಾರಿ ಆಗ್ತಾ ಇದ್ದೇವೆ. ಊರಿನವರೆಲ್ಲ ರಾಜಕೀಯ ಬಿಟ್ಟು ರಾಜಕೀಯ ರಹಿತವಾಗಿ ನಾವು ಈ ಒಂದು ಮತದಾನದ ಬಹಿಷ್ಕಾರವನ್ನು ಮಾಡುವ ಉದ್ದೇಶವಿದೆ. ಇದಕ್ಕೆ ಬೆಂಬಲ ಕೊಡಬೇಕಿದ್ರೆ ನಮ್ಮ ರಸ್ತೆ ಅಭಿವೃದ್ಧಿ ಆಗಬೇಕು, ಒಂದೇ ಒಂದು ನಮ್ಮ ಇದು, ಬೇರೆ ಯಾವುದೂ ಇಲ್ಲ. ಒಬ್ಬ BSNL ಇಲಾಖೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಸರ್ವಿಸ್ ಮಾಡಿದಂಥ ಒಬ್ಬ ಹಿರಿಯರು ಈ ಆಲೇಟಿ ರಸ್ತೆಯಲ್ಲಿ ದಿನನಿತ್ಯ ಸಂಚರಿಸುವವರು. ಸರ್, ಈ ರಸ್ತೆ ಬಗ್ಗೆ ನೀವೇನು ಹೇಳ್ತೀರಾ? ನಾನು ಶಾಲೆಗೆ ಹೋಗುವಾಗಲೇ ಈ ರಸ್ತೆ ಹೀಗೆ ಉಂಟು. ನನಗೆ ಜಾಬ್ ಸಿಕ್ಕಿ ರಿಟೈರ್ಮೆಂಟ್ ಆಗಿ 6 ವರ್ಷ ಆಯಿತು. ಆದರೂ ಈಗಲೂ ಹಾಗೇ ಇದೆ. 78ರಿಂದ ಈಗನೇ ಇದೆ. ಏನೊಂದು ಡೆವಲಪ್ಮೆಂಟ್ ಆಗಲಿಲ್ಲ. ಯಾರು ಮಾಡಿಕೊಡ್ತಾರೆ ದೇವರಿಗೆ ಗೊತ್ತು. ಈಗ PWDಗೆ ಈ ರಸ್ತೆ ಹ್ಯಾಂಡ್ ಓವರ್ ಆಗಿದೆ ಅಂತ ಹೇಳುವಂಥ ಮಾಹಿತಿ ಬಂದಿದೆ. ಈ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಸಿಕ್ಕಿದೆಯಾ? ಅದರ ಬಗ್ಗೆ ಈಗ MLA ಅವರೊಟ್ಟಿಗೆ ಎಲ್ಲ ಮಾತಾಡಿ ಆಯಿತು, MP ಅವರೊಟ್ಟಿಗೆ ಮಾತಾಡಿ ಆಯಿತು. ಆದರೂ ಏನೂ ಪ್ರಯೋಜನ ಕಾಣೋದಿಲ್ಲ ಅಷ್ಟೇ. ಈಗ ನೀವು ಇದಕ್ಕೆ ಈ ರಸ್ತೆ ದುರಸ್ತಿ ಆಗಬೇಕು ಅಂತಾದರೆ ಏನು ಮಾಡಬೇಕು ಅಂತ ಇದ್ದೀರಾ ಮುಂದೆ ನಿಮ್ಮ ಒಂದು ಆಲೋಚನೆಯಲ್ಲಿ? ರಸ್ತೆ ಒಳ್ಳೆಯದಾದರೆ ಎಲ್ಲರಿಗೂ ಒಳ್ಳೆಯದೇ ಅಲ್ವಾ? ಹೌದು. ಅದರಲ್ಲಿ ನನಗೆ ಮಾತ್ರ ಏನು? ನನಗೆ ಮಾತ್ರ ಅಲ್ಲ, ಹೋರಾಟದ ಹಾದಿ ಹಿಡಿಯುವಂಥದ್ದು ಒಳ್ಳೆಯದಂತ ಹೇಳ್ತೀರಾ? ಹೋರಾಟ ಮಾಡಿದರೆ ಪ್ರಯೋಜನ ಇಲ್ಲ. ಜನ್ಮಾಂತರ ಇದು ಸರಿಯಾಗೋದಿಲ್ಲ. ನಾನು ಓಟೇ ಹಾಕಲಿಲ್ಲ ಕಳೆದ ವರ್ಷ. ಈ ವರ್ಷವ ಹಾಕ್ಲಿಕ್ಕಿಲ್ಲ. ಇಲ್ಲ, ರಸ್ತೆ ಸರಿಯಾಗಿ ಇದು ಚೆಂದ ಆಗಬೇಕು ಎಲ್ಲರಿಗೂ. ರಸ್ತೆ ಅಭಿವೃದ್ಧಿ ಆಗುವಲ್ಲಿವರೆಗೆ ನಾನು ಮತದಾನ ಮಾಡುವುದಿಲ್ಲ. ಕಳೆದ ಬಾರಿ ಕೂಡ ಮತದಾನ ಮಾಡಲಿಲ್ಲ, ಈ ಬಾರಿ ಕೂಡ ಮತದಾನ ಮಾಡುವುದಿಲ್ಲ. ಒಂದು ವೇಳೆ ರಸ್ತೆ ರಿಪೇರಿ ಆದರೆ ಮಾತ್ರ ನಾನು ಮತದಾನ ಮಾಡ್ತೇನೆ ಅನ್ನುವಂಥ ಮಾತನ್ನು ನಮ್ಮ ಹಿರಿಯರಾದಂಥ ಗಿರಿಯಪ್ಪ ನಾಯ್ಕರವರು ಹೇಳಿದ್ದಾರೆ. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯರ್ಕೆರೆ.